ಇಲ್ಲಿ ಏನೋ ಇದೆ ಅಂತ ಬರ್ತಾರೆ. ಅಯ್ಯೋ ಏನೋ ಇಲ್ಲ, ಅದು ಎಲ್ಲಾನು ಮಾಡೋದು ಇವಳೆ, ಅದಕ್ಕೆ ಇವಳ ವಾಸನೆ ಅಂತ ಕರಿತೀವಿ. ತಗಿ ನೀನು ಈ ಸಲ ನೀನು ಫಸ್ಟ್ ತೋರ್ಸು. ಸೊ ಗೈಸ್ ಏನದು ವಿಡಿಯೋಗ್ರಾಫರ್ ಅಲ್ಲಿ ದೋಷ ಇದೆ ಗೈಸ್. ತಗಿ ನೀನು ತಗಿ, ಅಲ್ಲಿ ಇಬ್ರು ತಕ್ಕೊಳ್ಳೋಣ ಒಂದೇ ಸಲ ತೆಗಿಯೋಣ. ನಿಮ್ಗೆ ಗೊತ್ತು ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲೇ ಖತರ್ನಾಕ್ ಇವಳು ಏನೇನೋ ತಂದಿರ್ತಾಳೆ ನನಗೆ ಗೊತ್ತು. ನಮ್ಮ ಇಷ್ಟ, ಅದು ನಾವ್ ಏನ್ ಬೇಕಾದ್ರೂ ಇರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಿಬ್ರು ಸೂಪರ್ ಆಗಿದ್ದೀವಿ. ಸ್ವಲ್ಪ ಬ್ಯುಸಿ ಇರೋ ಕಾರಣ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ನಿಮ್ಗೆ ಗೊತ್ತು ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ, ಅಂಡ್ ನಮ್ಮ ಹುಡುಗಿ ಪರಿಸ್ಥಿತಿ ಹೇಗಿದೆ ಅಂತಲೂ ಗೊತ್ತಿರುತ್ತೆ, ಎಲ್ಲ ನೋಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಸೊ ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀವಿ, ಬಟ್ ಆದರೂ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ದಿನ ಆದಮೇಲೆ ಯಾವ ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಈಗ ಟ್ರೆಂಡಿಂಗ್ ಇರೋ ವ್ಲಾಗ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಏನಂತಾರೆ, ಕಲರ್ ಗಿಫ್ಟಿಂಗ್ ಚಾಲೆಂಜ್. ಹೌದು. ಸೊ ಕಲರ್ ಗಿಫ್ಟಿಂಗ್ ಚಾಲೆಂಜ್ ನ ಮಾಡ್ತಿದೀವಿ. ಗಿಫ್ಟಿಂಗ್ ಆಮೇಲೆ ನಮ್ಮ ಇಷ್ಟ, ಅದು ನಾವ್ ಏನ್ ಬೇಕಾದ್ರೂ ಇರ್ಬೋದು. ಏನ್ ಬೇಕಾದ್ರೂ ಇರ್ಬೋದು, ಅಂದ್ರೆ ಕಲರ್, ಆ ಕಲರ್ ಅಲ್ಲಿ ಗಿಫ್ಟ್ ಕೊಡ್ಬೇಕು, ಏನ್ ಬೇಕಾದ್ರೂ ಇರ್ಬೋದು, ನೋ ಇಶ್ಯೂ. ಸೊ ನಾನು ಸ್ವಲ್ಪ ಏನದು ವಿಡಿಯೋಗ್ರಾಫರ್ ಅಲ್ಲಿ ದೋಷ ಇದೆ ಗೈಸ್. ಸ್ವಲ್ಪ ಅದೇನಾದ್ರು ಮಾಡ್ಬೇಕಾದ್ರೆ ಮೂಗ್ ಕಡಿಯತ್ತೆ. ಓಕೆ. ಆ್ಯಂಡ್ ವಿಡಿಯೋ ಮಾಡ್ತಿರುವಂತಹ ನಮ್ಮ ಪವರ್ ಪಿಂಕಿ ಅವ್ರಿಗೆ ಧನ್ಯೋಸ್ಮಿ. ಓಕೆ, ಇವಾಗ ನಾವು ಒಂದು 10 ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ 10 ಕಲರ್ಸ್ದು ಪ್ರಾಡಕ್ಟ್ಸ್ಗಳನ್ನ ಗಿಫ್ಟ್ ಮಾಡ್ಕೋಬೇಕು, ಅಂದರೆ ಕಲರ್ಸ್ನ ಗಿಫ್ಟ್ ಮಾಡ್ಕೋಬೇಕು. ಸೊ ರೆಡಿನಾ? ರೆಡಿ. ಏನೇನು ತಂದಿರ್ತಾಳು ಮೊದಲೇ ಖತರ್ನಾಕ್ ಇವಳು ಏನೇನೋ ತಂದಿರ್ತಾಳೆ ನನಗೆ ಗೊತ್ತು, ಬಟ್ ನಾನು ಏನು ಕಮ್ಮಿ ಇಲ್ಲ, ನಾನು ಒಂದು ಸ್ವಲ್ಪ ಚೆನ್ನಾಗಿ ತಂದಿದ್ದೀನಿ. ರೆಡಿನಾ? ಸ್ಟಾರ್ಟ್ ಮಾಡೋಣ. ರೆಡಿ. ಸೊ ಫಸ್ಟ್ ಕಲರ್ ಯಾವುದು? ಪಿಂಕ್. ತೆಗಿ ನೀವು ತೆಗೀರಿ. ತೆಗಿ ನೀನು ತೆಗಿ, ಅಲ್ಲಿ ಇಬ್ರು ತಕ್ಕೊಳ್ಳೋಣ ಒಂದೇ ಸಲ ತೆಗಿಯೋಣ. ಇಲ್ಲ, ನೀವು ಫಸ್ಟ್ ತೆಗೀರಿ, ಆಮೇಲೆ ನಾನು. ರೆಡಿನಾ? ನೀವು ನಿಮಿಷ ರೆಡಿ ಕೊಡಿ, ನೀವು ಫಸ್ಟ್. ಸನ್ಸಿಲ್ಕ್ ಅನ್ನು ಬೆಳೆಸಿ ನಿಮ್ಮ ಕೂದಲನ್ನು ಆರೋಗ್ಯದಿಂದ ಇಡಿ. ಇಟ್ಕೊಳ್ಳಿ ನೋಡಿ, ಸನ್ಸಿಲ್ಕ್ ಸೀಕ್ರೆಟ್ ಗೈಸ್, ಯೂಸ್ ಮಾಡೋದು ಶಾಂಪೂ ಇದೆ. ಅಲ್ಲ, ನಾನು ಅಟ್ಲೀಸ್ಟ್ ಎಲ್ಲಾದ್ರೂ ಆಚೆ ಪಾಚೆ ಹೋದಾಗ ಶಾಂಪೂ ಇಲ್ಲಾಂದ್ರೆ ತಲೆ ಸ್ನಾನ ಮಾಡಲ್ಲ. ಇವಳು ಕ್ಲಿನಿಕ್ ಪ್ಲಸ್ ಇದ್ರು ಮಾಡ್ತಾಳೆ, ಒಪ್ಪೋದಿ ಅಲ್ವಾ? ನನಗೆ ಹೆಡ್ ವಾಶ್ ಆಗ್ಲೇಬೇಕು ನನಗೆ, ಅದಕ್ಕೋಸ್ಕರ ಸನ್ಸಿಲ್ಕ್ ನಾವು ಕ್ಲೀನ್ ಅಂಡ್ ಕ್ಲಿಯರ್. ಓಕೆ, ರೆಡಿನಾ? ನಂಗೆ ಗೊತ್ತು ಇದು ಅವ್ರಿಗೆ ಇಷ್ಟ ಇಲ್ಲ ಅಂತ, ಬಟ್ ಆದ್ರೂ ನಂಗೆ ಅದೇ ಇಷ್ಟ, ಅದಕ್ಕೆ ಶಾಂತದಾ ಪಿಗ್ಗಿಗೆ ಯೋಗರ್ಟ್, ಸ್ಟ್ರಾಬೆರಿ ಫ್ಲೇವರ್ ಯೋಗರ್ಟ್ ಆಕ್ಚುಲಿ ಚೆನ್ನಾಗಿರುತ್ತೆ. ಇಟ್ಸ್ ಓಕೆ, ನನ್ನ ಮಗಳು ತಿಂತಾಳೆ, ಇಲ್ಲಾಂದ್ರೆ ಪಿಂಕಿ ತಿಂತಾಳೆ. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ನೆಕ್ಸ್ಟ್ ನಾನು ಹೇಳ ಕಲರು. ನೆಕ್ಸ್ಟ್ ವಿಲ್ ಗೋ ವಿತ್ ಪರ್ಪಲ್. ವಿಚ್ ಕಡೆ ಜಾಕೆಟು? ಇಲ್ಲಪ್ಪ, ತೆಗಿ. ತೆಗೀರಿ ನೀವು. ರೆಡಿನಾ? ಇದನ್ನ ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊ. ಹಂಗ ಹೇಳ್ತಾ ಇದೀರಾ ವಾಸನೆ ಅಂತ ಗೈಸ್? ಅಂದ್ರೆ ಹಂಗಲ್ಲ, ಹಾಕೊಂಡು ಕ್ಲೀನ್ ಆಗಿ ಸ್ನಾನ ಮಾಡ್ಲಿ ಅಂತ ಕೊಡ್ಸ್ಕೊಂಡು. ಹಂಗಲ್ಲ, ಯಾಕಂದ್ರೆ ನಾನು ತುಂಬಾ ಯಾರಾದ್ರೂ ಪಕ್ಕದಲ್ಲಿ ಹೋದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಇವ್ರ ಸ್ಮೆಲ್ ಅನ್ನೋ ತರ ಹೇಳ್ಬೇಕು ಅನ್ನೋದಕ್ಕೆ ನಾನು ಯಾವಾಗ್ಲೂ ಘಮ ಘಮ ಅಂತ. ಬಟ್ ನಮ್ಮ ಟೀಮಲ್ಲಿ ಹೆವಿ ಗಮ್ಗುಡ್ಸೋದು, ಏನೇ ಬಂದ್ರು ಮೂಸೋದು, ಏನೇ ಎಲ್ಲಾನು ಮಾಡೋದು ಇವಳೆ, ಅದಕ್ಕೆ ಇವಳ ವಾಸನೆ ಅಂತ ಕರಿತೀವಿ. ಪಾಪ ಅವರು ನಗ್ಲಿ, ನಮ್ಗೆ ಸಬ್ಸ್ಕ್ರೈಬರ್ ಇರ್ತಾರೆ ಅವರು. ಏನ್ ಗೊತ್ತಾ, ನಾವ್ ಹಿಂಗೆ ಒಂದು ಯಾವ್ದೋ ಪ್ರಮೋಷನ್ಗೆ ಹೋಗಿದ್ವಿ, ಅವರು ನಮ್ಗೆ ಫ್ಲವರ್ ಕೊಟ್ಟಿದ್ರು. ಆ ಫ್ಲವರ್ನ ಹಿಂಗ್ ಮೂಸ್ತಾನೇ ಇದ್ಲು. ನವೀನ ಯಾಕೋ ಸ್ಮೆಲ್ಲೇ ಬರ್ತಿಲ್ಲ ಕಣಂತ ಮೂಸ್ತಿದ್ಲು. ನವೀನ ಕೊಡಿ, ಊಸ್ಬಿಟ್ಟು ಕೊಡ್ತೀವಿ, ಸ್ಮೆಲ್ ಬರುತ್ತೆ ಅಂದಿದ್ದ. ನೋಡ್ದಾಗೆಲ್ಲ ಅದೇ ನೆನಪಾಗುತ್ತೆ. ನೆನ್ಸ್ಕೊಂಡು ನಗ್ತಾರ ಜೋಕಿನ. ತಗೋರಚ್ಚು, ಚೆನ್ನಾಗಿ ಸ್ನಾನ ಮಾಡಿದ್ರು ರಚ್ಚು. ಇದನ್ನ ನೆಕ್ಸ್ಟ್ ಟೈಮ್ ನೀವು ಮನೆಗೆ ಬಂದಾಗ ಇದೇ ಇರಬೇಕು, ಆಯ್ತು? ಓಕೆ. ಸೊ ಗೈಸ್, ನನ್ನ ಪರ್ಪಲ್ ಕಲರ್ ಹೈಡ್ ಅಂಡ್ ಸಿಕ್. ಯಾಕೆ ಗೊತ್ತಾ, ಇವ್ರ ಮನೇಲಿ ಆಲ್ಮೋಸ್ಟ್ ಅಲ್ಲು ಅಣ್ಣನ ಬಿಟ್ರೆ ಇನ್ನೆಲ್ಲರೂ ಜಾಸ್ತಿ ಜಂಕ್ ಫುಡ್ಡೇ ತಿನ್ನೋದು. ಅಲ್ಲು ಅಣ್ಣ ಸ್ವಲ್ಪ ವೆಜ್ ಪ್ರಿಫರ್ ಮಾಡ್ತಾರೆ ಯಾವಾಗ್ಲೂ, ನಾನು ಅಷ್ಟೇ. ಇವರೆಲ್ಲರೂ ಜಂಕ್ ಫುಡ್ಡೇ ಜಾಸ್ತಿ ತಿನ್ನೋದು. ಅಕ್ಕ, ಪಿಂಕಿ, ಯುಕ್ತ, ಆಂಟಿ ಎಲ್ಲರೂ ಜಂಕ್ ಫುಡ್ಡೇ ತಿನ್ನೋದು. ಸೊ ಜಂಕ್. ಇವಳು ತಿಂತಾಳೆ ಸುಮ್ಮನೆ. ನಾನು ತಿನ್ನಲ್ಲ, ಅಷ್ಟು ತಿನ್ನಲ್ಲ. ನೆಕ್ಸ್ಟ್ ಕಲರ್ ಯಾವುದು? ನೆಕ್ಸ್ಟ್ ವೈಟ್. ಆಯ್ತು,
ಇವಳು ಏನೇನೋ ತಂದಿರ್ತಾಳೆ ಎಲ್ಲ ತಿನ್ನವೇ ತಂದಿದ್ದಾಳೆ ಇವಳು ಇಲ್ಲಪ್ಪ. ತಗಿ ನೀನು ಈ ಸಲ ನೀನ್ ಫಸ್ಟ್ ತೋರ್ಸು. ಸೊ ಗೈಸ್ ಅವಾಗ ಏನಾದ್ರು ಮಾಡ್ಕೊಂತಿರ್ತಾರಲ್ಲ ಅದಕ್ಕೋಸ್ಕರ ಕೈ ಗಂಟಿಸ್ಕೊಳ್ಳಿ ಅಂತ ನಾನು ಬ್ಯಾಂಡೇಜ್ ತಂದಿದ್ದೀನಿ ಗೈಸ್, ವೈಟ್ ಕಲರ್ ಬ್ಯಾಂಡೇಜ್. ಥ್ಯಾಂಕ್ ಯು. ಇದು ಯೂಸ್ ಆಗುತ್ತೆ. ಆಕ್ಚುಲಿ ನಮ್ಮನೆ ಒಂದು ಬಾಕ್ಸ್ ಇತ್ತು, ಬೇರೆ ತರಬಹುದು. ತಂದಿಲ್ಲ ಗೈಸ್ ನಾನು ಅದಕ್ಕೆ ಬ್ಯಾಂಡೇಜ್. ನಂದು ಕೊಡ್ಲಾ? ನಿಮ್ಮ ಮನೇಲಿ ಮೊದಲೇ ನಿಮ್ಮ ಏರಿಯಾದಲ್ಲಿ ಅವಾಗ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಕರೆಂಟ್ ಕೊಡಿ ನಮ್ಮ ಮನೆ ಹತ್ರ ನಿಮ್ಮ ಮನೆ ಯಾವಾಗ್ಲೂ ಬೆಳಕಲ್ಲೇ ಇರ್ಲಿ, ಇನ್ ಕೇಸ್ ಕರೆಂಟ್ ಹೋದ್ರು ಬೆಳಕಾಗಿರ್ಲಿ ಅಂದ್ಬಿಟ್ಟು ಕ್ಯಾಂಡಲ್ ತಂದಿದ್ವಿ. ಓಕೆ ಗೈಸ್, ನನಗೆ ತಲೆಗೆ ಉಳಿಲಿಲ್ಲ ಆಕ್ಚುಲಿ ಕ್ಯಾಂಡಲ್. ನೆಕ್ಸ್ಟ್ ಮೀಟರ್ ಬೇಕಾ ಬಿಟ್ಟೆ ಗಿಲಿ ಫ್ಯಾನ್. ಆಯ್ತು, ನೆನ್ಪಿಸ್ಕೊಳ್ಳೋದು ಅಟ್ಲೀಸ್ಟ್ ತಲೆ ಓಡಿಸ್ಬೇಕಲ್ಲ. ನೆಕ್ಸ್ಟ್ ನೀನು ಹೇಳು. ಬ್ಲ್ಯಾಕ್ ಮ್ಯಾನ್ವಸ್ ಎಂತ ತಂದಿದ್ದೀನಿ ಗೊತ್ತಾ? ಇರಿ ಒಂದ್ ನಿಮಿಷ ಒಟ್ಟಿಗೆ ತೆಗೆಯೋದ ಗೊತ್ತಿಲ್ಲ, ಇಬ್ರು ಸೇಮ್ ತಂದಿರ್ಬೋದು. ಹೌದಾ? ನಂಗೆ ಗೊತ್ತಿಲ್ಲ. ರೆಡಿ 1 2 3 ಗೋ. ಇವನ್ನೆಲ್ಲ ತುಂಬ್ಕೊಳಕ್ ತಂದವಳು. ಡಸ್ಟ್ಬಿನ್ ಕವರ್ ಗೈಸ್ ಬ್ಲ್ಯಾಕ್ ಕಲರ್. ನೋಡಿ ಗೈಸ್, ನಾನು ಬ್ಲ್ಯಾಕ್ ನೇಲ್ ಪಾಲಿಶ್ ಕೊಡ್ಸಿದ್ದೀನಿ. ವಾವ್, ನೇಲ್ ಪಾಲಿಶ್ ಗೈಸ್ ತಗೊಳ್ಳಿ. ನಿಮ್ಮ ಆಕ್ಚುಲಿ ಏನ್ ಗೊತ್ತಾ, ಈ ನೇಲ್ ಪಾಲಿಶ್ ಹತ್ರ ಎರಡಿತ್ತು. ನೋಡಿದ್ರಾ? ನಮ್ ರಚ್ಚುಗೆ ಅಂತ ತಗೊಂಡಿದ್ದೆ. ಅದಕ್ಕೆ ಕೈಯಲ್ಲಿ ಎತ್ಕೊಂಡಿರ್ತಾರಲ್ಲ, ಅದಕ್ಕೆ ಡಸ್ಟ್ಬಿನ್ ಕವರ್ಗೆ ಹಾಕೊಂಡು ತಗೊಬಂದಿದೆ ಇನ್ಸ್ಟಾಮೆಂಟ್ ಕವರ್. ನೆಕ್ಸ್ಟ್ ನೀವ್ ಹೇಳಿ. ರೆಡ್ ಚೆನ್ನಾಗಿದೆ ಬಿಡಿ. ನಾನು ನೋಡೋಣ, ತೆಗಿಯೋಣ. ಎಸ್, ತೆಗಿ ಫಸ್ಟ್ ನೀನೇ ತೆಗಿ. ರೆಡ್ ಕಲರ್ ಟೊಮೆಟೊ ಲಿಸ್ ಇಷ್ಟ. ಯೂಶಲಿ ನನಗೆ ಬ್ಲೂ ಕಲರ್ ಇಷ್ಟ, ಇವ್ರು ಯಾವಾಗಲೂ ರೆಡ್ ಕಲರ್ ತಿಂತ ಇರ್ತಾರೆ. ನನಗೆ ಟೊಮೊಟೊ ಇಷ್ಟ, ಅದಕ್ಕೆ ನಂಗೆ ಟೊಮೊಟೊ ಲಿಸ್ ಇಷ್ಟ. ಟೊಮೆಟೊ ಲಿಸ್. ಥ್ಯಾಂಕ್ ಯು, ವೆಲ್ಕಮ್. ಏನು ಗೊತ್ತಾ, ನಮ್ಮ ರಚ್ಚೋದು ಯಾವಾಗಲೂ ಕ್ಲೀನಾಗಿ ಅಲ್ಲೂ ಜಲ ಅಂತ, ಅದಕ್ಕೆ ಕ್ಲೀನಾಗಿ ಇದು ನಂದು ಹಲ್ಲಿಗೆ ಕ್ಲಿಪ್ ಹಾಕ್ಸಿರಲ್ಲ, ಅದು ಅದ್ರೊಳಗಡೆ ಹೋಗ್ಬಿಟ್ಟಿದೆ. ಎಲ್ರು ಬಂದ ಇಲ್ಲಿ ಏನೋ ಇದೆ ಅಂತ ಬರ್ತಾರೆ. ಅಯ್ಯೋ ಏನೋ ಇಲ್ಲ, ಅದು ಕ್ಲಿಪ್ಪಿಗೆ ಲಿಪ್ಸ್ಟಿಕ್ ಇಳಿರುತ್ತಲ್ಲ, ಸೊ ಅದಕ್ಕೆ ಪಿಂಕ್ ಇದೆ. ತಕ್ಸೋವರೆಗೂ ಪಿಂಕೇ ಇರುತ್ತೆ. ಹೌದಾ? ನನಗೆ ಪಾಪ ಅಲ್ಲೇನೋ ಆಗ್ಬಿಟ್ಟೈತೆ ಅನ್ಕೊಂಡಿದ್ದೆ. ಇಲ್ಲ ಗೊತ್ತಿತ್ತು, ಡವ್ ಮಾಡ್ತಿದ್ದೀನಿ. ಕ್ಲೋಸ್ ಅಪ್. ಎಸ್, ನೆಕ್ಸ್ಟ್ ಹೇಳ. ನೀವು ಒಟ್ಟಿಗೆ ತೆಗಿಬೇಕಾದ್ರೆ. ಆಯ್ತು. ಬ್ಲೂ ಕಲರ್. ಓಕೆ, ತೆಗಿ. ರೆಡಿ? ತೆಗಿರಿ ತೆಗಿ ಫಸ್ಟ್ ನೀವು. 2 1 ಸ್ಟಾರ್ಟ್. ಚಂಟರ ಇದನ್ನ ಕವರ್ ಫೋಟೋ ಹಾಕ್ಬೋದು ಗೈಸ್. ಇವ್ರ ಮನೆ ಬಾತ್ರೂಮಿಗೆ ಹೋಗ್ತಿರ್ತೀನಲ್ಲ ನಾನು, ಅಲ್ಲಿ ಯಾವಾಗ ಜೆಟ್ ಸ್ಪ್ರೇನ ಯೂಸ್ ಮಾಡಬೇಕು ಗೈಸ್. ಇದು ಆಕ್ಚುಲಿ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಆಕ್ಚುಲಿ ಮಗು, ಕರೆಕ್ಟಾ? ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಈ ಕಡೆ ಬಸ್ ಮನೇಲಿ ಇರ್ಲಿಲ್ಲ ಗೈಸ್, ಅದಕ್ಕೋಸ್ಕರ ತಗೊಳ್ಳಿ. ತಗೋ. ಬಟ್ಟೆ ಎಲ್ಲ ಪಳ ಪಳ ಹೊಡಿಲಿ ಅಂತ. ಬಟ್ಟೆ ಒಗೆಯಲ್ಲ, ಅದೇ ವಾಷಿಂಗ್ ಮಿಷಿನ್ ಹಿಂಗೆ ತುರ್ದ್ಬಿಟ್ಟು ಹಾಕ್ತೀವಿ. ನೆಕ್ಸ್ಟ್ ಎಲ್ಲೋ. ಎಲ್ಲೋ ಅಂದ್ರೆ ಈ ಜಗ್ ನಂಬರ್ ಮನೆಗ. ಓ, ನಾನು ಕವರು ತೆಗ್ದು. ರೆಡಿ? ಇದು ನಮ್ಮ ರಚ್ಚುಗೆ ತುಂಬಾ ಯೂಸ್ ಆಗುತ್ತೆ. ಯಾವಾಗ ಏನು ಅಂತ ಕೇಳಬೇಡಿ, ಬಟ್ ತುಂಬಾ ಯೂಸ್ ಆಗುತ್ತೆ, ಅದಕ್ಕೆ ತಂದಿದ್ದೀನಿ. ಇದನ್ನ ಇವ್ರು ಯೂಸ್ ಮಾಡ್ರೆ ಮನೇಲಿ ನಾನು ಆಕ್ಚುಲಿ ನೋಡಿಲ್ಲ. ಮೇ ಬಿ ಯಾವ್ದೋ ವ್ಲಾಗ್ ಮಾಡ್ಬೇಕು ತರ್ಸಿರ್ಬೋದು, ಬಟ್ ನನ್ನ ಕಣ್ಣಿಗೆ ಯಾವತ್ತು ಇವ್ರ ಮನೇಲಿ ಕಾಣಿಸಿಲ್ಲ. ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು ಗೈಸ್. ನಿಮ್ಗೆ ಗೊತ್ತಲ್ಲ ಯಾವಾಗ ಯೂಸ್ ಮಾಡ್ತಾಳೆ ಅಂತ, ಅವಾಗ ಯೂಸ್ ಮಾಡ್ತಾಳೆ. ನಾನು ಆಕ್ಚುಲಿ ಮೊಸರನ್ನ ಜಾಸ್ತಿ ತಿಂತೀನಿ ಗೈಸ್, ಮೊಸರನ್ನ ಜೊತೆ ಜಾಸ್ತಿ ಹಾಕೊಂಡು ತಿಂತೀನಿ ಗೈಸ್. ಇವ್ರು ಆಕ್ಚುಲಿ ಲೆಮನ್ ಪ್ರಿಯರು. ಇರ್ಲಿ, ಬಿಕಾಸ್ ನಾವು ಮ್ಯಾಗಿ ಮಾಡ್ಕೊಂಡು ತಿಂತಾ ಇರ್ತೀವಿ. ನೀವು ತರ್ಸಲ್ಲ ತಾನೆ ಯೂಶಲಿ? ಗ್ರೀನ್ ತರ್ಸಲ್ಲ. ರೆಡಿ? ನೆಕ್ಸ್ಟ್ ಬ್ರೌನ್. ಇದು ಆಕ್ಚುಲಿ ಸ್ವಲ್ಪ ಕಷ್ಟ ಇತ್ತು ನನಗೆ, ಇನ್ನೊಂದು ತರ್ಬೇಕು ಅನ್ಕೊಂಡಿದ್ದೆ, ಬಟ್ ಅದ್ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಇದರಲ್ಲಿ ಯೂಸ್ ಆಗುತ್ತೆ ಅಂತ. ರೆಡಿ? ಬ್ರೌನ್. ತೆಗಿ. 1 2 3 ಎಲ್ಲಿಗಾಕಿದ್ದು? ಬ್ಯಾಟ್ರಿ ಹಾಕೊಂಡು ಚಾರ್ಜ್ ಅಲ್ಲಿ ಇರ್ಲಿ ನಮ್ ರಚ್ಚು ಅಂತ ಹೇಳ್ಬಿಟ್ಟು ಗೈಸ್. ನಾನು ಬ್ರೌನ್ ಕಲರ್ ಆಕ್ಚುಲಿ ತುಂಬಾ ನೋಡಿ ಈ ಎರಡೆರಡು ಬಿಸ್ಕೆಟ್ ಕೊಡ್ತೀಯ ನೀನ್. ಏನಂದ್ರೆ ನೀವು ಮನೇಲಿ ಜಂಕ್ ತಿಂತೆಲ್ಲ ವೇಸ್ಟ್ ಆಗ್ಬಾರ್ದು ಅಂತ ನನಗೆಲ್ಲ ಜಂಕೆ ತಂದಿದ್ದೀನಿ ಗೈಸ್. ನೋಡಿ ಎಲ್ಲ ಯೂಸ್ಫುಲ್ಲೇ ಕೊಟ್ಟಿರೋದಾದ್ರೆ ನಾನು. ನಂಗೆ ಇಷ್ಟ ಡಾರ್ಕ್ ಫ್ಯಾಂಟಸಿನ. ನಾನು ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ, ಬಿಕಾಸ್ ನಾವು ಗೊತ್ತಲ್ಲ ಗಿಲ್ಲಿ
ಸೊ ನೆಕ್ಸ್ಟ್ ಕಲರ್ ಬಂದು ಗ್ರೀನ್. ರೆಡಿ ಡನ್. ರೆಡಿ. ಆಕ್ಚುಲಿ ಇದು ಅಷ್ಟೇ ತಿನ್ನದೆ, ಬಟ್ ಇವ್ರು ಯಾವಾಗ್ಲೂ ಅದನ್ನ ತಿನ್ನ ನಾನು ನೋಡಿಲ್ಲ. ನಾನು ಪಿಂಕಿ ಆಕ್ಚುಲಿ ಜಾಸ್ತಿ ತಿಂತಿರ್ತೀವಿ ಇದನ್ನ. ಏನ್ರೆ ತಿನ್ನೋದು ಕುಡಿಯೋದು ಏನಾದ್ರು ಅನ್ಕೋಬಹುದು. ರೆಡಿ? ಸ್ಪ್ರೈಟಾ? ಇಲ್ಲಪ್ಪ ನಾ ಕುಡಿಯೋಣ. done, thank you. 1 2 3 ಗೋ. ಓ ಇದಾ ಅದೇ ಹಿಂಗ್ ಹಾಕೊಂಡ್ಬಿಟ್ಟು ಕೈ ತೊಳ್ದ್ರೆ ಫುಲ್ ಇದ್ ಬರುತ್ತಲ್ಲ ಅದು. ಯಾವಾಗಲೂ ಕ್ಲೀನ್ ಅಂತಿರ್ತಾಳೆ. ಕ್ಲೀನ್ ಹೌದು guys. ಅವ್ರ ತಂಗಿ ಅವಳು. ಸೊ ಅದಕ್ಕೋಸ್ಕರ ಅವಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಇದನ್ನ ತಂದಿದ್ದೀನಿ. ಈಗ ಆಕ್ಚುಲಿ ನೋಡಿ ಬಿಸಿಲು ಆ ಕಡೆ ಎಲ್ಲ ಬಿಸಿಲು ಇದೆ ಗೈಸ್. ಸೊ ಅದಕ್ಕೆ ಕುಡಿದು ತಂಪಾಗಿ, ಆಮೇಲೆ ಅವ್ರ ಮಗಳು ಟಾರ್ಚರ್ ಕೊಡ್ತಾ ಇರ್ತಾಳೆ ಯುಕ್ತ. ಹಾ ಕುಡಿದು ತಂಪಾಗಿರಿ ನೀವು. ಇದು ಸೇಮ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಹೌದಾ? ಆರೆಂಜ್. ಹ್ಮ್ ರೆಡಿ. ರೆಡಿನಾ? ರೆಡಿಯಾ? ರೆಡಿ 3 2 1 ಗೋ. ಮನೇಲಿರೋ ಕ್ಯಾರೆಟ್ ಇಟ್ಕೊಂಡ್ ಬಂದವಳೆ ಕಳ್ಳಿ. ಮನೇಲಿರೋದು ಇದೊಂದೇ ಐಟಮ್ ತಂದಿರೋದು ನಾನು. ಇಪ್ಪಿ ನೂಡಲ್ಸ್. ಅವಳಿಗೆ ಇಪ್ಪಿ ನೂಡಲ್ಸ್ ಇಷ್ಟ, ಮ್ಯಾಗಿಗಿಂತ ಇಪ್ಪಿ ಇಷ್ಟ, ಅದಕ್ಕೋಸ್ಕರ ಇಪ್ಪಿ ತಂದೆ. ನಂಗೂ ನಮಗೆ ಇಬ್ರಿಗೂ ಇಪ್ಪಿ ಇಷ್ಟ. ಕ್ಯಾರೆಟ್ ತಿನ್ಕೊಂಡು ಚೆನ್ನಾಗಿರಿ. ಇದು ಹೆಂಗಿದೆ ಇದು ಕ್ಯಾರೆಟ್? ಓಕೆ, ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ನೀವು ಟ್ರೈ ಮಾಡಿ ಮನೇಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆ. ಚೆನ್ನಾಗಿದೆ ಇದು, ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಆ್ಯಂಡ್ ಇದನ್ನು ತುಂಬ ಜನ ಮಾಡಿದ್ದಾರೆ. ಸೊ ನಾನು ಯಾವ್ದು ಮಾಡೋಣ ಅಂತ ಯೋಚನೆ ಮಾಡಿದೆ. ಓಕೆ ಇದನ್ನು ಮಾಡೋಣ ಅಂತ ಅನಿಸ್ತು. ನಂಗೆ ಇನ್ನೊಂಚೂರು ಟೈಮ್ ಏನಾದರೂ ಇದ್ದಿದ್ರೆ ಹಿಂದೆ ಒಂಚೂರು ಯೋಚನೆ ಮಾಡಿ. ಈ ಥರ ಎಲ್ಲ ತರ್ತಾನೆ ಇರಲಿಲ್ಲ ನಾನು. ಸಿಕ್ಕಿದ ಪಕ್ಕಿದೆಲ್ಲ ಎತ್ಕೊಂಬಂದು ಕೊಡ್ತಾ ಇದ್ದೆ. ಟೈಮ್ ಇರಲಿಲ್ಲ ಅದಕ್ಕೆ. ಆದ್ರೂ ನಾನು ಸ್ವಲ್ಪ ಇನೋವೇಟಿವ್ ಆಗಿರ್ತದೆ. ಯಾರು ನಾನು ಅಷ್ಟೇ ಜೊಗ್ಗ್ಯಾಗಿ ತಂದ್ಬಿಡ್ತಾರೆ, ಡಸ್ಟ್ಬಿನ್ ಕವರ್ ತಂದ್ಬಿಡ್ತಾರೆ. ನೋಡ್ದೆ ಕಣೆ, ಆಮೇಲೆ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ನಾನು ಅಜ್ಜಿಬ ಆಗ್ಬಿಡ್ತೀನಿ ಅಂತ. ಆಮೇಲೆ ಕಮೆಂಟ್ ಅಲ್ಲಿ ಎಲ್ಲರೂ ಬೈತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಸೆಂಟ್ ಆಗಿ ತಗೊಂಬಂದೆ. ಸೊ ಗೈಸ್ ಏನು ಗೊತ್ತಾ, ಅದೇ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಚಾಲೆಂಜು ಇದು. ಆ್ಯಂಡ್ ಇಬ್ಬರಲ್ಲಿ ಯಾವುದು ತುಂಬ ಇನೋವೇಟಿವ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಅಷ್ಟೇ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು? ಆ್ಯಕ್ಚುಲಿ ಇವಳು ತುಂಬ ಬ್ಯುಸಿ ಇದ್ದಾಳೆ ಈಗ. ಅವಳು ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಮ ಕೈಗೆ ಸಿಗ್ತಿಲ್ಲ. ಆ್ಯಂಡ್ ನಾವು ಇಲ್ಲಿ ಬಾಣಂತನ ಅದು ಇದು ಅಂತೇಳಿ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಎನಿವೇ ಚೆನ್ನಾಗಿದೆ ಈ ವ್ಲಾಗ್. ನಿಮ್ಗೆ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಎಲ್ಲರಿಗೂ ಸುಷ್ಮಿತಾ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಮಾಡಿ, ರಚನವಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಷ್ಟೇ ಗೈಸ್, ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಲವ್ ಯು.